ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಹೊಸ ವರ್ಷದ ದಿನ ಈಶಾನ್ಯ ರಾಜ್ಯ ಮಿಜೋರಾಂ ರಾಜಧಾನಿ ಐಜ್ವಾಲ್ನಲ್ಲಿ ಫ್ರಾಂಕಿ ಅನ್ನೋ ಹೆಸರಿನ ಮಗು ಹುಟ್ಟಿದೆ. ಭಾರತದಲ್ಲಿ ದಿನಕ್ಕೆ 3,000 ಮಕ್ಕಳು ಹುಟ್ಟುತ್ತಾರೆ. 1 ನಿಮಿಷಕ್ಕೆ 51 ಮಕ್ಕಳು ಹುಟ್ಟುತ್ತಾರೆ. ಆದರೆ ಈ ಮಗು ಬಹಳ ಸ್ಪೆಷಲ್, ಫ್ರಾಂಕಿ. ಯಾಕಂದರೆ ಇದು ಹೊಸ ಜನರೇಷನ್ನ ಮಗು. ಆ ವಂಶಕ್ಕೆ ಮಾತ್ರ ಅಲ್ಲ, ಅವರ ಅಪ್ಪ ಅಮ್ಮನಿಗೆ ಮಾತ್ರ ಅಲ್ಲ, ಭಾರತದ ಮನುಷ್ಯ ಸಂಕುಲಕ್ಕೆ ಹೊಸ ಜನರೇಷನ್ನ ಮಗು. ದೇಶದ ಮೊದಲ ಬೀಟಾ ಜನರೇಷನ್ನ ಬೇಟಾ. ಈ ಮಗು ಬೆಳೆದು ದೊಡ್ಡ ಆದ್ಮೇಲೆ ನೀವು ನೋಡ್ತಿರೋ ಪ್ರಪಂಚಕ್ಕಿಂತ ಕಂಪ್ಲೀಟ್ ಡಿಫರೆಂಟ್ ಪ್ರಪಂಚ ನೋಡುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ವರ್ಚುವಲ್ ರಿಯಾಲಿಟಿಗಳ ಮಧ್ಯೆ ಬೆಳೀತಾ ಇರುತ್ತೆ. ಹಾಗಿದ್ರೆ ಏನಿದು ಜನರೇಷನ್ ಬೀಟಾ ಅಂತ ಹೇಳಿದ್ರೆ? ಜನರೇಷನ್ ಎಕ್ಸ್, ಮಿಲೆನಿಯಲ್ಸ್, ಜೆನ್ ಝಿ ಅಂದರೆ ಯಾರು? ನೀವು ಯಾವ ಜನರೇಷನ್? ಯಾವ ಆಧಾರದ ಮೇಲೆ ಈ ಜನರೇಷನ್ಗಳನ್ನು ಡಿವೈಡ್ ಮಾಡಲಾಗಿದೆ? ಎಲ್ಲವನ್ನ ಈ ಇಂಟ್ರೆಸ್ಟಿಂಗ್ ರಿಪೋರ್ಟ್ನಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ನಮ್ಮ ತಾತ ಮುತ್ತಾತಂದಿರು ಕಂಪ್ಯೂಟರ್ನ ನೋಡಿರಲಿಲ್ಲ, ಆದರೆ ನಾವು ಇಂಟರ್ನೆಟ್ AI ಜೊತೆ ಬದುಕ್ತಾ ಇದ್ದೀವಿ. ಅವರು ಕ್ರಿಕೆಟ್ ಕಾಮೆಂಟ್ರಿನೂ ಕೇಳಿರಲಿಲ್ಲ. ನಮ್ಮ ಮಕ್ಕಳು 5Gನಲ್ಲಿ ಯೂಟ್ಯೂಬ್ ಸ್ಟ್ರೀಮ್ ಮಾಡ್ತಿದ್ದಾರೆ, 5Gನಲ್ಲಿ ಗೇಮ್ ಆಡ್ತಿದ್ದಾರೆ. ಆಗ ಲೆಟರ್ ವ್ಯವಹಾರ, ಇವತ್ತು ವಾಟ್ಸಪ್ ಮಾಯಾಜಾಲ. ಆಗ ಕಡು ಬಡತನ, ಈಗ ಬೂಮಿಂಗ್ ಎಕಾನಮಿ. ಅವರು ಸ್ವಾತಂತ್ರ್ಯ ಹೋರಾಟ ನೋಡಿದ್ರು, ನಾವು ಕೋವಿಡ್ ಲಾಕ್ಡೌನ್ ನೋಡಿದ್ದೀವಿ. ಅವರು ಅಣುಬಾಂಬ್ ನೋಡಿದ್ರು, ನಾವು ಡ್ರೋನ್ ನೋಡ್ತಾ ಇದ್ದೀವಿ. ಆಗ ಭೂಮಿ ಗಂಧದ ಗುಡಿ, ಈಗ ಬೆಂಕಿಯ ಉಂಡೆ. ಹೀಗೆ ಒಂದೊಂದು ಜನರೇಷನ್ ಕೂಡ ಭೂಮಿಯ ಹಾಗೂ ಟೆಕ್ನಾಲಜಿಯ ಒಂದೊಂದು ವಿಶ್ವರೂಪವನ್ನು ನೋಡ್ಕೊಂಡು ಬಂದಿದೆ. ವೈಜ್ಞಾನಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಜಗತ್ತು ನಿರಂತರವಾಗಿ ಬದಲಾಗ್ತಾ ಇದೆ. ಕಳೆದ 10-15 ವರ್ಷಗಳಲ್ಲಿ ಹುಟ್ಟಿದ ಮಕ್ಕಳಿಗೂ ಮುಂದಿನ 10-15 ವರ್ಷಗಳಲ್ಲಿ ಹುಟ್ಟುವ ಮಕ್ಕಳಿಗೂ ಪ್ರತಿಯೊಂದು ವಿಚಾರದಲ್ಲೂ ವಿಭಿನ್ನತೆ ಇರುತ್ತೆ. ವಿಭಿನ್ನ ಚಾಲೆಂಜಸ್, ವಿಭಿನ್ನ ಅವಕಾಶಗಳು ಇರ್ತವೆ. ಇದೇ ಕಾರಣಕ್ಕೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಹುಟ್ಟೋ ಜನರನ್ನ ಒಂದು ಜನರೇಷನ್ ಅಂತ ಗುರುತಿಸಲಾಗುತ್ತೆ. 1928ರಿಂದ 1945ರವರೆಗೆ ಹುಟ್ಟಿದವರು ಸೈಲೆಂಟ್ ಜನರೇಷನ್. ಯಾಕಂದ್ರೆ ಅವರು ತಮ್ಮ ನಿಶ್ಶಬ್ದತೆ ಮತ್ತು ಶಿಸ್ತಿಗೆ ಫೇಮಸ್. ಅವರು 2ನೇ ಮಹಾಯುದ್ಧ ನೋಡಿದ್ರು, ಅಣುಬಾಂಬ್ ನೋಡಿದ್ರು, ಜಗತ್ತಲ್ಲಿ ಉಂಟಾಗಿದ್ದ ಗ್ರೇಟ್ ಎಕನಾಮಿಕ್ ಡಿಪ್ರೆಷನ್ ಅಥವಾ ಮಹಾ ಆರ್ಥಿಕ ಕುಸಿತ ನೋಡಿದ್ರು. ಹಾಗಾಗಿ ಹಾರ್ಡ್ ವರ್ಕಿಂಗ್, ನಿಷ್ಠಾವಂತರಾಗಿದ್ರು. ಎಷ್ಟು ಬೇಕು ಅಷ್ಟೇ ಖರ್ಚು ಮಾಡಿಕೊಂಡು ನೆಮ್ಮದಿಯಾಗಿದ್ರು. ಅವ್ರ ಪಾಡಿಗೆ ಅವರು ಸೈಲೆಂಟ್ ಆಗಿದ್ರು. ಸೈಲೆಂಟ್ ಜನರೇಷನ್. 1946ರಿಂದ 64ರವರೆಗೆ ಹುಟ್ಟಿದವರು ಬೇಬಿ ಬೂಮರ್ಸ್. ಯಾಕಂದ್ರೆ ಆಗ ಜಗತ್ತಿನ ಜನಸಂಖ್ಯೆ ಬೂಮ್ ಆದ ಟೈಮ್. ಯುದ್ಧಗಳು ಮುಗಿದು ಆರ್ಥಿಕ ಅಭಿವೃದ್ಧಿ ಆಗೋದ್ರ ಜೊತೆಗೆ ಕೌಟುಂಬಿಕ ಅಭಿವೃದ್ಧಿನೂ ಶುರುವಾಗಿತ್ತು. ಒಬ್ಬೊಬ್ರು 8, 10 ಈ ರೀತಿ ಮಕ್ಕಳು ಹೆರೋದೇ ಕತ್ತಲಾಗ್ತಿದ್ದಂತೆ ಏಕೈಕ ಎಂಟರ್ಟೈನ್ಮೆಂಟ್ ಆಗಿದ್ದ ಕಾಲ ಅದು. ಜಗತ್ತಲ್ಲಿ ಕಾಂಪಿಟೇಷನ್ ಶುರುವಾಗಿತ್ತು. ಎಲ್ಲ ದೇಶಗಳು ಮಹತ್ವಾಕಾಂಕ್ಷೆ ಕಟ್ಕೊಂಡ ಟೈಮ್ ಅದು. 1965, 1980 ಜನರೇಷನ್ ಎಕ್ಸ್. ಇವ್ರನ್ನ ಲ್ಯಾಚ್ಕಿ ಕಿಡ್ಸ್ ಅಂತಾರೆ. ಶಾಲೆ ಮುಗಿಸಿ ಊರು ಬಿಟ್ಟು ಹೋಗಿ ಕೆಲಸ ಹುಡ್ಕೊಂಡ ಜನರೇಷನ್. ಮಹಿಳೆಯರು ಕೆಲಸ ಮಾಡೋಕೆ ಶುರು ಮಾಡಿ ಡಬಲ್ ಇನ್ಕಮ್ ಮನೆಗಳು ಬಂದವು. ಡಿವೋರ್ಸ್ ರೇಟ್ ಜಾಸ್ತಿ ಆಯಿತು. ಮೊದಲ ಬಾರಿಗೆ ಟೆಕ್ನಾಲಜಿ ಕಂಡಂತಹ ಜನರೇಷನ್ ಇದು. 1981ರಿಂದ 96 ಮಿಲೆನಿಯಲ್ಸ್. ಇಂಟರ್ನೆಟ್ ಬೂಮ್, ಕನೆಕ್ಟೆಡ್ ವರ್ಲ್ಡ್. 1997ರಿಂದ 2010 ಜೆನ್ಸಿ. ಅಂದ್ರೆ ಬಹುಶಃ ನಮ್ಮ ಹೆಚ್ಚಿನ ವೀಕ್ಷಕರು ಸೇರ್ಕೊಳ್ಳೋ ಜನರೇಷನ್. ಡಿಜಿಟಲ್ ಜನರೇಷನ್. ಸೋಷಿಯಲ್ ಮೀಡಿಯಾ ಮೊದಲು ಕಂಡ ಜನರೇಷನ್. ಕ್ಲೈಮೇಟ್ ಚೇಂಜ್ ಬಗ್ಗೆ ಚುಚೂರೆ ಅರಿತಂತಹ ಜನರೇಷನ್. 2010ರಿಂದ 2024 ಜನರೇಷನ್ ಆಲ್ಫಾ. ಇಲ್ಲಿ ಆಲ್ಫಾ ಅನ್ನೋ ಗ್ರೀಕ್ ಪದ ಬಂದಿದ್ದು ಕಂಪ್ಲೀಟ್ ಹೊಸ ಜಗತ್ತು ಸೃಷ್ಟಿಯಾಗ್ತಿದೆ ಅನ್ನೋ ಕಾರಣಕ್ಕೆ ಆಲ್ಫಾ ಜನರೇಷನ್ ಕಂಪ್ಲೀಟ್ ಆಗಿ 21ನೇ ಶತಮಾನದಲ್ಲಿ ಹುಟ್ಟಿರೋ ಜನರೇಷನ್. AI ಸೇರಿದಂತೆ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿಗಳ ಅಭಿವೃದ್ಧಿಯನ್ನ ಈ ಜನರೇಷನ್ ಕಣ್ಣಾರೆ ಕಂಡಿದೆ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರೆಯನ್ನ ಆಯೋಜನೆ ಮಾಡಿದೆ. 3 ನೈಟ್ 4 ಡೇ ಪ್ಯಾಕೇಜ್ ಇದು. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲೆಲ್ಲ ಹೋಗೋದಿರುತ್ತೆ. ಕೇವಲ 31,500 ರೂಪಾಯಿಗೆ ಈ ಪ್ಯಾಕೇಜ್ ಇದೆ. ಇದರಲ್ಲಿ ಫ್ಲೈಟ್ ಟಿಕೆಟ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಎಲ್ಲ ರೀತಿ ಊಟದ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇದ್ದು ಹೆಲ್ಪ್ ಮಾಡ್ತಾರೆ. ಇದೆಲ್ಲ ಸೇರಿ 31,500 ರೂಪಾಯಿ. ಹೊರಡೋ ದಿನ 11 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬೀಟಾ ಜನರೇಷನ್. ಈ ವರ್ಷದಿಂದ 2025ರ ಜನವರಿ 1ನೇ ತಾರೀಕಿನಿಂದ 2039ರವರೆಗೆ ಹುಟ್ಟುವ ಮಕ್ಕಳು. ಈ ಮಕ್ಕಳ ಜೀವನದ ಬಗ್ಗೆ ನಾವು ಭವಿಷ್ಯವಾಣಿಯಷ್ಟೇ ನುಡಿಬಹುದು. ಯಾಕಂದ್ರೆ ಈ ಮಕ್ಕಳನ್ನ ಜಗತ್ತಿಗೆ ಆಹ್ವಾನ ಮಾಡ್ತಿರೋದೇ AI, ಕ್ವಾಂಟಮ್ ಕಂಪ್ಯೂಟಿಂಗ್, ಹೈಪರ್ ಕನೆಕ್ಟಿವಿಟಿ, ಸ್ಪೇಸ್ ಟ್ರಾವೆಲ್, ಕಂಪ್ಲೀಟ್ ಆಟೋಮೇಷನ್ ಇಂತಹ ಟೆಕ್ನಾಲಜಿಗಳು. ಆಲ್ಫಾ ಜನರೇಷನ್ನಲ್ಲಿ ಈ ಟೆಕ್ನಾಲಜಿಗಳು ಡೆವಲಪ್ ಆದವು. ಆದರೆ ಬೀಟಾ ಜನರೇಷನ್ ಮಕ್ಕಳು
ನಿಜ ಜೀವನದಲ್ಲಿ ಇವೆಲ್ಲವನ್ನ ಅನುಭವಿಸ್ತಾರೆ. ಈ ಜನರೇಷನ್ನ ಒಂದಷ್ಟು ಮಕ್ಕಳು 22ನೇ ಶತಮಾನಕ್ಕೂ ಕಾಲಿಡಬಹುದು. ಅಂದರೆ 2100ರವರೆಗೂ ಬದುಕಬಹುದು. 75 ಆ್ಯಂಡ್ ಎಬವ್ ಬದುಕುವಂಥ ಮಕ್ಕಳು. ಈ ಮಕ್ಕಳನ್ನ ಸಾಕೋ ತಂದೆ ತಾಯಿ ಸಾಕಷ್ಟು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸಮಸ್ಯೆಗಳನ್ನ ಫೇಸ್ ಮಾಡಿರ್ತಾರೆ. ಬಟ್ ಅವರು ಮಕ್ಕಳನ್ನ ಹೆರೋ ಹೊತ್ತಿಗೆ ಒಂಚೂರು ಆರ್ಥಿಕವಾಗಿ ಗಟ್ಟಿಯಾಗಿರ್ತಾರೆ. ಸೊ ಮುಂದಿನ ಜನರೇಷನ್ಗೆ ಸ್ವಲ್ಪ ಕಂಫರ್ಟ್ ಅನ್ನ ಇವರು ಕೊಡ್ತಾರೆ. ಹಾಗೂ ಒಂದಷ್ಟು ಪ್ರೀವಿಯಸ್ ಜನರೇಷನ್ನ ಲೆಸನ್ಸ್ ಕೂಡ ಈ ಜನರೇಷನ್ಗೆ ಪಾಸ್ ಆನ್ ಆಗುತ್ತೆ. ಹೇಗೆ ಫೇಸ್ ಮಾಡ್ಬೇಕಂತ ಈ ಮಕ್ಕಳಿಗೆ ಗೊತ್ತಾಗಿರುತ್ತೆ. ಜೊತೆಗೆ ಈ ಮಕ್ಕಳು ಕೇವಲ ಬೆಳವಣಿಗೆಗೆ ಮಾತ್ರ ಫೋಕಸ್ ಮಾಡಲ್ಲ, ಉಳಿತಾಯಕ್ಕೂ ಫೋಕಸ್ ಮಾಡ್ತಾರೆ ಅಂತ ಒಬ್ರು ಹೇಳಿದ್ದಾರೆ. ಈ ಜನರೇಷನ್ಗಳಿಗೆ ಆಲ್ಫಾ ಬೀಟಾ ಅನ್ನೋ ಹೆಸರು ಕೊಟ್ಟಿರೋ ಮಾರ್ಕ್ ಮ್ಯಾಕ್ಕ್ರಿಂಡಲ್ ಹೇಳಿದ್ದಾರೆ. ಆದರೆ ಇದುವರೆಗಿನ ನಾವು ಟ್ರೆಂಡ್ ನೋಡ್ತಿದೀವಲ್ಲ, ಇಲ್ಲಿ ತನಕದ ಟ್ರೆಂಡ್ ನೋಡ್ತಿದೀವಲ್ಲ, ಈ ಜನರೇಷನ್ ಆಲ್ಫಾ, ಜೆನ್ ಝಿ ಇವ್ರದ್ದೆಲ್ಲ ಕತೆ ಹೇಗಾಗಿದೆ ಹೆಚ್ಚಿನ ಸಂದರ್ಭದಲ್ಲಿ ನಾವು ನೋಡ್ತಾ ಇದೀವಿ. ಕ್ರೆಡಿಟ್ ಕಾರ್ಡ್ ಜಮಾನ, ಸಾಲದ ಪ್ರಪಂಚ ನಾವು ನೋಡ್ತಾ ಇದೀವಿ. ಆದರೆ ನೆಕ್ಸ್ಟ್ ಜನರೇಷನ್ನವರು ಸ್ವಲ್ಪ ಉಳಿತಾಯ, ಹೂಡಿಕೆಗಳ ಬಗ್ಗೆ ಗಮನ ಕೊಡ್ತಾರೆ ಅಂತ ಇವರು ಹೇಳ್ತಿದ್ದಾರೆ. ನೋಡ್ಬೇಕೇನಾಗುತ್ತೆ ಅಂತ. ಟೆಕ್ ಜನರೇಷನ್, ನಮಗೆ ಮೊಬೈಲ್ ಹೇಗೋ ಬೀಟಾ ಜನರೇಷನ್ ಮಕ್ಕಳಿಗೆ AI ಆ ರೀತಿ ಆಗ್ಬೋದು. ಸ್ಕೂಲ್ನಲ್ಲಿ ಅವರು AI ಚಾಟ್ ಬಾಟ್ಗಳೊಂದಿಗೆ ಮಾತನಾಡ್ತಾರೆ. ರೋಬೋಟಿಕ್ಸ್ ಪರಿಚಯ ಆಗುತ್ತೆ. ಗೇಮಿಂಗ್ ನಿಂದ ಹಿಡಿದು ಎಜುಕೇಶನ್, ಸಾಮಾಜಿಕ ವ್ಯವಹಾರಗಳಲ್ಲೂ ವರ್ಚುವಲ್ ರಿಯಾಲಿಟಿ ಬಳಸ್ತಾರೆ. ವರ್ಚುವಲ್ ಕ್ಲಾಸ್ ರೂಮ್ಗಳಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿ AR ಹಾಗೂ ವರ್ಚುವಲ್ ರಿಯಾಲಿಟಿ VR ಗಳ ಮೂಲಕ ವಿಚಾರಗಳನ್ನ ಕಲಿತಾರೆ. ವರ್ಚುವಲ್ ರಿಯಾಲಿಟಿ ಕ್ಲಾಸ್ ರೂಮ್ಸ್ ಅಂದ್ರೆ ಅವರ ಶಾಲೆಗಳು ಮಾಡೋ ಆನ್ಲೈನ್ ಕ್ಲಾಸ್ ಅಲ್ಲ, ಜಗತ್ತಿನ ಯಾವುದೋ ಮೂಲೆಯಲ್ಲಿ ಯಾವುದೇ ವಿಚಾರದ ಬಗ್ಗೆ ಯಾರೋ ಮಾಡ್ತಿರೋ ಕ್ಲಾಸ್ಗಳನ್ನ ಒಳಗೆ ಹೋಗಿ ಕೂತು ವರ್ಚುವಲ್ ಆಗಿ ಕೇಳ್ತಾರೆ. ಅದರಲ್ಲಿ 2-ವೇ ಇಂಟ್ರಾಕ್ಷನ್ ಕೂಡ ಇರುತ್ತೆ, ಲೈವ್ ಟ್ರಾನ್ಸ್ಲೇಷನ್ ಇರುತ್ತೆ. ಇವರಿಗೆ ಫಿಕ್ಸೆಡ್ ಕರಿಯರ್ ಇರಲೇಬೇಕು ಅಂತೇನಿಲ್ಲ, ಎಲ್ಲ ವಿಚಾರಗಳಲ್ಲೂ ಕಲಿಯೋಕೆ ಅವಕಾಶ ಸಿಗುತ್ತೆ. ನಿರಂತರವಾಗಿ ಕಲಿತಾನೆ ಇರ್ತಾರೆ. ಹೊಸ ಕೆಲಸಗಳಿಗೆ ಈಸಿಯಾಗಿ ಅಡಾಪ್ಟ್ ಆಗ್ತಾರೆ. ಈ ಜನರೇಷನ್ನ ಮಕ್ಕಳು ಪ್ರಾಬ್ಲಮ್ ಸಾಲ್ವಿಂಗ್ ಹೆಚ್ಚು ಕಷ್ಟಪಡೋ ಅವಶ್ಯಕತೆ ಇರೋದಿಲ್ಲ. ಟೆಕ್ನಾಲಜಿ ಹೆಲ್ಪ್ ಜಾಸ್ತಿ ಇರುತ್ತೆ. ಒಂದೇ ಒಂದು ಗೂಗಲ್ ವಿಲೋ ಚಿಪ್ ತನ್ನ ಸ್ಪೀಡ್ನಿಂದ ಯಾವ ರೇಂಜಿಗೆ ಸದ್ದು ಮಾಡ್ತು ಅಂತ ನೀವು ನೋಡಿದ್ದೀರಾ. ಇವ್ರ ಕಾಲದಲ್ಲಿ, ಈ ಜನರೇಷನ್ ಕಾಲದಲ್ಲಿ ಬರೀ ಅಂತಹ ಕ್ವಾಂಟಮ್ ಚಿಪ್ಗಳೇ ಜಾಸ್ತಿ ಆಗ್ಬೋದು. ಜಾಬ್ಗಳಲ್ಲಿ ಹೆಚ್ಚು ಆಟೋಮೇಷನ್ ಬರಬಹುದು. ಹಾಗಾಗಿ ರೋಬೋಟಿಕ್ಸ್ ಮತ್ತು AI ಜೊತೆಗೆ ಕೆಲಸ ಮಾಡೋ ಸ್ಕಿಲ್ಗಳಿಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ. 9 to 5 ಕೆಲಸಗಳ ಟ್ರೆಂಡ್ ಹೋಗಿ ಟಾಸ್ಕ್ ಆಧಾರಿತ ವರ್ಕಿಂಗ್ ಅವರ್ಸ್ ಇರುತ್ತೆ. ಕೆಲಸಗಳು ಸಖತ್ ಫ್ಲೆಕ್ಸಿಬಲ್ ಆಗ್ತವೆ. ಹಾಗೆ ಇದು ಡಿಜಿಟಲ್ ಕ್ರಿಯೇಟರ್ಸ್, ಇನೋವೇಟರ್ಸ್ ಹಾಗೂ ಆಂಟ್ರಪ್ರಿನರ್ಗಳ ಕಾಲ. ಕ್ರಿಯೇಟಿವಿಟಿಗೆ ಕಾಸು. ಆದರೆ ಪ್ರತಿಯೊಬ್ಬ ಪ್ರಜೆಗೂ ಟೆಕ್ನಾಲಜಿಗೆ ಆಕ್ಸೆಸ್ ಸಿಗುವಂತೆ ಸರ್ಕಾರಗಳು ಕ್ರಮ ತಗೋಬೇಕು ಅಷ್ಟೇ. ಇಲ್ಲದೇ ಇದ್ರೆ ಓಡ್ತಿರೋ ಜಗತ್ತಲ್ಲಿ ಅವಕಾಶ ವಂಚಿತರಿಗೂ ಶ್ರೀಮಂತರಿಗೂ ಅಂತರ ಜಾಸ್ತಿ ಆಗ್ತಾ ಹೋಗುತ್ತೆ. ಬಯೋ ಹ್ಯಾಕಿಂಗ್, ಈ ಜನರೇಷನ್ನಲ್ಲಿ ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಮೇನ್ ಸ್ಟ್ರೀಮ್ಗೆ ಬರಬಹುದು. ಅಂದರೆ ಜೀನ್ ಎಡಿಟಿಂಗ್ ಮಾಡಿ ಕಾಯಿಲೆ ಮುಕ್ತ ಮಕ್ಕಳಿಗೆ ಜನ್ಮ ಕೊಡೋ ಟ್ರೆಂಡ್ ಶುರುವಾಗಬಹುದು. ಡಿಸೈನರ್ ಬೇಬೀಸ್ ಬರಬಹುದು. ಲ್ಯಾಬ್ನಲ್ಲಿ ಬೆಳೆದಿರೋ ಆಹಾರ ಮೇನ್ ಸ್ಟ್ರೀಮ್ಗೆ ಬರಬಹುದು. ಇನ್ನು ರಿಯಲ್ ಟೈಮ್ನಲ್ಲಿ ಪ್ರತಿಯೊಬ್ಬರ ಆರೋಗ್ಯವನ್ನು ಡಿಜಿಟಲ್ ಡಿವೈಸಸ್ ಮಾನಿಟರ್ ಮಾಡ್ತಾ ಇರ್ತವೆ. ಹಾಗಾಗಿ ಆರೋಗ್ಯ ಸಮಸ್ಯೆಗಳು ಬರೋಕೆ ಮುಂಚೆನೆ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ತಗೋಬಹುದು. ಇವರ ಮಾನಸಿಕ ಆರೋಗ್ಯ ಕಾಪಾಡೋಕೆ ವೆಲ್ನೆಸ್ ಆ್ಯಪ್ಸ್, ಮೆಂಟಲ್ ಹೆಲ್ತ್ AIಗಳು ಆಲ್ರೆಡಿ ಏನು ಬಂದಿವೆ, ಇವೇನಷ್ಟು ಮೇನ್ ಸ್ಟ್ರೀಮ್ ಆಗ್ತವೆ. ಆಂಟಿ ಏಜಿಂಗ್ ಬಯೋಟೆಕ್ನಾಲಜಿ ಜನರ ಆಯಸ್ಸನ್ನು ಕೂಡ ಜಾಸ್ತಿ ಮಾಡೋಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇರುತ್ತೆ. ಆದರೆ ಈ ಜನರೇಷನ್ ಅಲ್ಲಿ ಒಂದಷ್ಟು ಬ್ರೇಕ್ ಥ್ರೂ ಸಿಗಬಹುದು, ಒಂದಷ್ಟು ಆಯಸ್ಸನ್ನು ಇನ್ಕ್ರೀಸ್ ಮಾಡೋ ರೀತಿಯಲ್ಲಿ. ಯಾವ ದೇಶಗಳಿಗೂ ಸೇರಲ್ಲ. ಅಂದ್ರೆ ಪೌರತ್ವದ ವಿಚಾರದಲ್ಲಿ ಅನ್ನೋಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಜಾಗತಿಕ ಎಜುಕೇಶನ್ ಸಿಗೋದ್ರಿಂದ, ಜಗತ್ತಿನ ಯಾವ ಮೂಲೆಯಲ್ಲಾದರೂ ಉದ್ಯೋಗ ಅವಕಾಶ ಸಿಗೋದ್ರಿಂದ ಮಕ್ಕಳು ಒಂದು ರೀತಿ ಗ್ಲೋಬಲ್ ಸಿಟಿಸನ್ಸ್ ಆಗಬಹುದು. ಜಾತಿ ಧರ್ಮಗಳ ಮಧ್ಯೆ ಇರೋ ಗೆರೆಗಳು ಇನ್ನೂ ತೆಳುವಾಗ್ತಾ ವೈವಿಧ್ಯಮಯ ಕುಟುಂಬಗಳು ಜಾಸ್ತಿ ಆಗ್ಬೋದು. ಅಸಾಂಪ್ರದಾಯಿಕ ವಿಚಾರಗಳು ನಾರ್ಮಲ್ ಆಗಬಹುದು. ಮನುಷ್ಯತ್ವಕ್ಕೆ ಜಾಸ್ತಿ ಬೆಲೆ ಸಿಗಬಹುದು. ಇನ್ನು ಬೂಮ್ ಆಗ್ತಿರೋ ಎಲೆಕ್ಟ್ರಿಕ್ ಮೊಬಿಲಿಟಿ ಅಥವಾ ಗ್ರೀನ್ ಮೊಬಿಲಿಟಿಯನ್ನು ಕಂಪ್ಲೀಟ್ ಆಗಿ ಇವರ ಕಾಲದಲ್ಲಿ ಮೇನ್ ಸ್ಟ್ರೀಮ್ ಆಗೋದನ್ನು ನೋಡಬಹುದು. ಬಹುಶಃ ಇವರು ಕೆಲಸಕ್ಕೆ ಹೋಗೋ ಟೈಮಿಗೆ ಭಾರತದಲ್ಲಿ 50% ಜಾಸ್ತಿ ಈ ಕಾರ್ಗಳು ಹಾಗೂ ಈ ಬೈಕ್ಗಳೇ ಇರಬಹುದು. ಹಾಗೆ ಡ್ರೈವರ್ಲೆಸ್ ಬಸ್ ಮತ್ತು ಟ್ರೈನ್ಗಳು ಬರ್ಬೋದು. ನಗರಗಳಲ್ಲಿ ಜಾಗ ಕಮ್ಮಿ ಆಗ್ತಾ ಮೈಕ್ರೋ ಮೊಬಿಲಿಟಿ ಟ್ರೆಂಡ್ ಬರಬಹುದು. ಅಂದರೆ ಈ ಸ್ಕೂಟರ್, ಈ ಬೈಸಿಕಲ್ಸ್, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಸೆಗ್ವೆ, ಹವರ್ ಬೋರ್ಡ್ಗಳಂಥ ಪುಟಾಣಿ ವಾಹನಗಳು ಕೂಡ ಬರ್ಬೋದು. ಮ್ಯಾಗ್ಲೆವ್ ಟ್ರೈನ್ಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತೆ. ಫ್ಲೈಯಿಂಗ್ ಟ್ಯಾಕ್ಸಿ, ಡ್ರೋನ್ಗಳು ಇನ್ನಷ್ಟು ಮೇನ್ ಸ್ಟ್ರೀಮ್ ಆಗ್ತವೆ. ಆ ಮೂಲಕ ಸ್ಮಾರ್ಟ್ ಸಿಟಿಗಳು ರಿಯಲ್ ಆಗಿ ಸೈಫೈ ಮೂವಿಗಳಲ್ಲಿ ಕಾಣೋ ಲೋಕದಂತೆ ರಿಯಲ್ ಲೈಫ್ನಲ್ಲೂ ನೋಡೋಕೆ ಸಿಗಬಹುದು. ಜಾಗತಿಕ ತಾಪಮಾನದ ಬಿಸಿ. ಜೆನ್ ಬೀಟಾ ಮಕ್ಕಳಿಗೆ ಆರಂಭದ ದಿನಗಳಿಂದಲೇ ಹವಾಮಾನ ಬದಲಾವಣೆಯ ಬಿಸಿ ಅಂತೂ ತಡ್ತಾ ಹೋಗುತ್ತೆ. ಹವಾಮಾನ ಬದಲಾವಣೆಯ ಅತಿ ದೊಡ್ಡ ಬಲಿಪಶುಗಳಾಗೋ ಚಾನ್ಸಸ್ ಕೂಡ ಇರುತ್ತೆ. ಇದೇ ಕಾರಣಕ್ಕೆ ಈ ಮಕ್ಕಳಲ್ಲಿ ಸುಸ್ಥಿರ ಅಭಿವೃದ್ಧಿ ಬಗ್ಗೆ, ಹವಾಮಾನ ಬದಲಾವಣೆಯ ನಿಯಂತ್ರಣದ ಬಗ್ಗೆ ಹೆಚ್ಚಿನ ಕಾಳಜಿ ನೋಡೋಕೆ ಸಿಗಬಹುದು. ಇದು ಈ ಮಕ್ಕಳಿಗೆ ಅನಿವಾರ್ಯ ಕೂಡ, ಬೇರೆ ಚಾಯ್ಸ್ ಕೂಡ ಇಲ್ಲ. ಇಷ್ಟೇ ಅಲ್ಲ, ಹೈಪರ್ ಕನೆಕ್ಟಿವಿಟಿ ಜಗತ್ತಾಗೋದ್ರಿಂದ ಸೈಬರ್ ಸಮಸ್ಯೆಗಳು ಬೆಳೀತಾ ಹೋಗ್ತವೆ. ಡೇಟಾ ಪ್ರಿವಸಿ ಸಮಸ್ಯೆ ಕೂಡ ಬೆಳೀತಾ ಹೋಗುತ್ತೆ. ಅದಕ್ಕೆ ನಿರಂತರವಾಗಿ ಸೊಲ್ಯೂಷನ್ ಹುಡುಕ್ತಾ ಹೋಗಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಜನರೇಷನ್ ಬೀಟಾ ಬಗ್ಗೆ ಹಾಗೂ ಓವರ್ ಆಲ್ ಜನರೇಷನ್ಸ್ ಅಂದರೆ ಏನು ಅನ್ನೋದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.